कर्नाटक राज्य के रामनगर जिले में रामनगर बार एसोसिएशन के 40 वकीलों के खिलाफ एक पुलिस अफसर ने एफआईआर दर्ज करवाई है। इन वकीलों के खिलाफ पुलिस अफसर द्वारा झूठी शिकायतें किए जाने के खिलाफ आज बीदर जिले के औराद बी में तालुका बार एसोसिएशन और औराद बी जिला बीदर कर्नाटका की ओर से विरोध किया गया और इस एफआईआर को झूठा और गैर कानूनी बताया। साथ ही रामनगर जिला बार एसोसिएशन का समर्थन करने की घोषणा की गई। 39 वकीलों के खिलाफ झूठी शिकायत करने के खिलाफ औराद बी में तालुका बार एसोसिएशन औराद बी के सभी वकीलों ने औराद बी के तालुका तहसील कार्यालय पहुंचकर तहसीलदार के माध्यम से राज्य के राज्यपाल के नाम एक मेमोरेंडम सौंपा और राज्यपाल के अलावा कर्नाटक सरकार से यह अनुरोध किया कि 40 वकीलों के खिलाफ एफआईआर करने वाले पुलिस अफसर के खिलाफ सख्त कार्रवाई की जाए और उसे नौकरी से बर्खास्त किया जाए। इस अवसर पर विजय यादव एडवोकेट, बाजीराव पाटिल, कृष्णा पवार एडवोकेट, एसपी मडिवाल के अलावा अन्य वकील उपस्थित थे। इस अवसर पर विजय एस जाधव, औरत तालुका वकील संघ के अध्यक्ष संदीप मेहत्रे, बालाजी कंबार ने केपी न्यूज से बात करते हुए इस संबंध में बताया। औरत से अलीम पाशा की रिपोर्ट। सभी को नमस्कार। आज औरत तालुका बार एसोसिएशन की ओर से रामनगर बार एसोसिएशन जो पुलिस ने 40 एडवोकेट हमारे भाइयों के ऊपर जो एफआईआर करे, वो एफआईआर इलीगल है, कानून के बाहर है। एक पीएसआई ने बार प्रेसिडेंट को न इत्तला करते उनके ऊपर एफआईआर किया, वो कानूनन जुल्म है और ऐसे जुल्म हम वकील सहन नहीं कर पाते। हम हमारे बार की ओर से हम रामनगर के बार एसोसिएशन को उनके बैक टू बैक उनको सपोर्ट करने के लिए रेडी है। यही वजह आज हम यहाँ औराद तालुका ऑफिस में आकर तहसीलदार के मार्फत मान्य गवर्नर को ये मेमोरेंडम के जरिए अपील करते हैं कि जल्द से जल्द कर्नाटक सरकार जो एफआईआर पीएसआई ने किया है वकीलों के ऊपर वो रद्द होना चाहिए और जिस अधिकारी ने अपना अधिकार दुरुपयोग किया वो ತಾಲೂಕಾ ವಕೀಲರ ಸಂಘ ಔರಾದ್ ಈ ದಿವಸ ಇತ್ತೀಚೆಗೆ ರಾಮನಗರ ಜಿಲ್ಲೆಯಲ್ಲಿ ರಾಮನಗರ ಜಿಲ್ಲಾ ವಕೀಲರ ಸಂಘ 40 ವಕೀಲರ ಮೇಲೆ ಐಜೂರು ಪೊಲೀಸ್ ಠಾಣಾಧಿಕಾರಿ ತನ್ವೀರ್ ಹುಸೇನ್ ಅವರು ತನ್ನ ಒಂದು ಅಧಿಕಾರವನ್ನು ದುರುಪಯೋಗ ಪಡೆದುಕೊಂಡು ಒಂದು ಸುಳ್ಳು ದೂರಿನ ಮೇರೆಗೆ 40 ವಕೀಲರ ಮೇಲೆ ಯಾವುದೇ ನ್ಯಾಯಾಧೀಶರ ಹಾಗೂ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರ ಗಮನಕ್ಕೆ ತರದೆ ರಾತ್ರಿ 10:30 ಗಂಟೆಗೆ ಪ್ರಕರಣ ದಾಖಲಿಸಿ ಒಂದು ಕಾನೂನನ್ನು ತನ್ನ ಕೈಗೆ ತಗೊಂಡಿದ್ದಾರೆ। ಇದಕ್ಕೆ ತಾಲೂಕಾ ವಕೀಲರ ಸಂಘ ತೀವ್ರವಾಗಿ ಖಂಡಿಸುತ್ತದೆ। ಯಾಕಂದರೆ ವಕೀಲರು ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಹುದ್ದೆದ್ದು ಅಂಥ ವಕೀಲರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಪೊಲೀಸ್ ಇಲಾಖೆಯು ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿರುತ್ತದೆ। ಅಂತಹ ಅಧಿಕಾರಿಯನ್ನು ಸೇವೆಯಿಂದ ಕರ್ನಾಟಕ ಸರ್ಕಾರ ಕೂಡಲೇ ವಜಾಗೊಳಿಸಿ ಆ ವಕೀಲರ ಮೇಲೆ ಪ್ರಕರಣ ದಾಖಲಿಸುವುದನ್ನು ರದ್ದುಪಡಿಸಿ ಅವರ ಮೇಲೆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ನಾವು ತಾಲೂಕಾ ವಕೀಲರ ಸಂಘ ತೀವ್ರವಾಗಿ ಖಂಡಿಸುತ್ತಾ ಹಾಗೂ ರಾಮನಗರ ಜಿಲ್ಲಾ ವಕೀಲರ ಸಂಘಕ್ಕೆ ನಾವು ಬೆಂಬಲವನ್ನು ಸೂಚಿಸಿ ಇವತ್ತಿನ ದಿವಸ ನಾವು ಒಂದು ತಹಸೀಲ್ದಾರ್ ಮುಖಾಂತರ ಮಾನ್ಯ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲ ರಾಮನಗರ ಜಿಲ್ಲೆಯ ಐಜೂರು ಪೊಲೀಸ್ ಠಾಣೆಯ PSI ಆದಂತಹ ತನ್ವೀರ್ ಹುಸೇನ್ ಅವರು ಅವರ ರಾಮನಗರ ಜಿಲ್ಲೆಯ ನ್ಯಾಯಾಲಯದ ಆವರಣದಲ್ಲಿ 40 ಜನರ ವಕೀಲರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಿ ಅವರ ವಿರುದ್ಧ ಏನಾದರೂ ಒಂದು ಉದ್ದಟತನವನ್ನು ಮೆರೆದಿದ್ದಾರೆ। ಯಾಕಂದರೆ ವಕೀಲರ ಸಂರಕ್ಷಣಾ ಕಾಯ್ದೆ ಈಗಾಗಲೇ ಸರ್ಕಾರವು ಜಾರಿಗೊಳಿಸಿದೆ। ಯಾವುದೇ ಎಫ್ಐಆರ್ ಮಾಡೋಕ್ಕಿಂತ ಮುಂಚೆ ವಕೀಲರ ಮುಂದೆ ಅಲ್ಲಿಯ ಅಧ್ಯಕ್ಷರ ಅಥವಾ ನ್ಯಾಯಾಲಯ ಆವರಣದಲ್ಲಿ ನಡೆದ ಸಲುವಾಗಿ ಅಲ್ಲಿಯ ನ್ಯಾಯಾಧೀಶರ ಅನುಮತಿಯನ್ನು ಪಡೆಯದೆ ಏಕಾಏಕಿ ಪ್ರಕರಣವನ್ನು ದಾಖಲಿಸಿ ಕಾನೂನನ್ನು ಏನಂದ್ರೆ ಅವರು ತೀವ್ರವಾಗಿ ಕೈ ಎತ್ತಿಕೊಂಡಿದ್ದಾರೆ। ಹೀಗಾಗಿ ಈ ಘಟನೆಯನ್ನು ತಾಲೂಕಾ ವಕೀಲರ ಸಂಘವು ಖಂಡಿಸುತ್ತದೆ। ಜೊತೆಗೆ ಇಂಥ ಪ್ರಕರಣ ಮತ್ತೆ ಭವಿಷ್ಯದಲ್ಲಿ ಮುಂದೆ ಮರುಕಳಿಸದ ಹಾಗೆ ನಾವು ಏನಂದ್ರೆ ಮಾನ್ಯ ರಾಜ್ಯಪಾಲರಿಗೆ ತಹಸೀಲ್ದಾರ್ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸುತ್ತಾ ಇಂಥ ಘಟನೆಯನ್ನು ನಾವು ತಾಲೂಕಾ ವಕೀಲರ ಸಂಘ ಖಂಡಿಸುತ್ತದೆ। ಮುಂದೆ ಮಾಡಿ ಒಂದು ವಕೀಲರ ಮೇಲೆ ಅಂತಹ ಎಫ್ಐಆರ್ ರದ್ದುಗೊಳಿಸಬೇಕು। ಜೊತೆಗೆ ಅಂತಹ ಒಂದು ಎಫ್ಐಆರ್ ಮಾಡಿದ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರನ್ನು ಸೇವೆಯಿಂದ ವಜಾ ಮಾಡಬೇಕಂತ ತಾಲೂಕಾ ವಕೀಲರ ಸಂಘವು ಈ ಮನವಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಸಲ್ಲಿಸ್ತಾ ಇದೆ। ಸರಿ ಮಿಸ್ಟರ್ ಬಾಲಾಜಿ ಕಂಬಾರ್ ಕಾರ್ಯದರ್ಶಿಗಳು ವಕೀಲರ ಸಂಘ ಅವರ